ವೆಲ್ಕಮ್ ಟು ಸುಹಾ ಯೋಗೇಶ್ ವ್ಲಾಗ್ಸ್. ನಾನಿವತ್ತು ಬುಧವಾರ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಅಂತ ಹೊರಗಡೆ ಕ್ರಿಸ್ಮಸ್ದು ಸೇಲ್ ನಡೀತಾ ಇತ್ತು ಫ್ರೆಂಡ್ಸ್. ಅದು ಅಂಗಡಿ ಬಂದು ಕ್ರಿಶ್ಚಿಯನ್ಸ್ದೇ ಅನಿಸುತ್ತೆ, ಹಾಗಾಗಿ ಅವರು ಕೂಡ ಇದೊಂದು ಸ್ವೀಟ್ ಬಾಕ್ಸ್ ಕೊಟ್ಟರು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಓಪನ್ ಆಗಿರೋ ಶಾಪ್ ಅನಿಸುತ್ತೆ. ಸ್ಟಾರ್ಟ್ ಅವೇ ಕುಕ್ಕೀಸ್ ಅಂತ ಹೇಳಿ ಕುಕ್ಕೀಸ್ ಕೊಟ್ಟಿದ್ದಾರೆ. ನೋಡ್ಬೋದು ನೀವು. ಐಟಮ್ಸ್ ಆಗಿ ಪರ್ಚೇಸ್ ಮಾಡ್ಕೊಂಡು ಬಂದೆ ಮನೆಗೆ ಅಂತೇಳಿ ತೋರಿಸ್ತೇನೆ. ಮತ್ತು ನನ್ನ ಮಗನಿಗೆ ಇದು ಟಾಯ್ಸ್ ತೊಗೊಂಡ್ಬಂದೆ ಫ್ರೆಂಡ್ಸ್. ಚೆನ್ನಾಗಿತ್ತು. ನನಗೂ ಸ್ವಲ್ಪ ಟಾಯ್ಸ್ ಎಲ್ಲ ಏನೂ ಇರಲಿಲ್ಲ ಅಂತೇಳಿ ಇದೊಂದು ತೊಗೊಂಡು ಬಂದೆ. ಅಲ್ಲೇ ಇದು ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಇದು ಎಲ್ಲ ಮಣ್ಣಲ್ಲೇ ಮಾಡಿರೋದು, ತುಂಬ ಚೆನ್ನಾಗಿದೆ. ಇಲ್ಲಿ ಬೇಕಂದರೆ ನೀವು ಪೆನ್ನು ಏನು ಬೇಕಾದರೂ ಹಾಕಿಟ್ಕೋಬೋದು, ಪೆನ್ಸಿಲ್ಸು ಮತ್ತು ಸ್ಪೂನ್ಸು. ಚಿಕ್ಕ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ. ಡೆಕೋರೇಷನ್ ಪೀಸು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು. ನನಗಂತೂ ತುಂಬ ಇಷ್ಟ ಆಯಿತು. ಎಷ್ಟು ಕ್ಯೂಟಾಗಿದೆ ನೋಡಿ, ಮತ್ತು ತುಂಬ ಇಷ್ಟ ಆಯಿತು. ಒಂದು ವ್ಯಾಲೆಟ್ ತೊಗೊಂಡೆ ಫ್ರೆಂಡ್ಸ್. ನನ್ನ ಹತ್ರ ವ್ಯಾಲೆಟ್ ಇರಲಿಲ್ಲ. ಮತ್ತು ನಾನು ಡ್ಯೂಟಿಗೆ ಹೋಗೋದ್ರಿಂದ ನನ್ನ ಹತ್ರ ಹ್ಯಾಂಡ್ ಬ್ಯಾಗ್ ಇತ್ತು ಸ್ಮಾಲ್. ಬಟ್ ಈ ಥರ ಅಮೌಂಟು ಮತ್ತು ಎಲ್ಲ ಕ್ಯಾರಿ ಮಾಡೋದಕ್ಕೆ ಪರ್ಸ್ ಇರಲಿಲ್ಲ ಅಂತೇಳಿ ಇದೊಂದು ತೊಗೊಂಡೆ ನಾನು. ಚೆನ್ನಾಗಿದೆ, ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಒಳಗಡೆಯಿಂದ ಈ ಥರ ಇದೆ. 2 ಪಾಕೆಟ್ಸ್ ಇದೆ, ಮತ್ತು ಇಲ್ಲೂ ಕೂಡ ಪಾಕೆಟ್ಸ್ ಇದೆ. ಬ್ಯಾಕಲ್ಲಿ ನೋಡಿ, ಮತ್ತು ಲಾಕ್ ಸಿಸ್ಟಮ್ ಹೀಗಿದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಎಲ್ಲಾದರೂ ಹೋದರೆ ನಾವು ಮಾಮೂಲಿ ದೊಡ್ಡದಾಗಿ ಬ್ಯಾಗ್ ತೊಗೊಳ್ತೀವಿ, ವ್ಯಾನಿಟಿ ಬ್ಯಾಗ್ ಆ ಥರ ತೊಗೊಳ್ತೀವಿ. ಬಟ್ ಅದ್ರೊಳಗಡೆ ನಾವು ಕಾಸಾಗಿರ್ಬೋದು ಅಥವಾ ಒಡವೆ ಆಗಿರ್ಬೋದು ಅದನ್ನೆಲ್ಲ ಕ್ಯಾರಿ ಮಾಡಬೇಕು ಅಂದರೆ ಈ ಥರದ್ದೊಂದು ವ್ಯಾಲೆಟ್ ಇದ್ರೆ ಚೆನ್ನಾಗಿ. ಇದಾದಮೇಲೆ ನನ್ನ ಮಗನಿಗೆ ಬಂದು ಲೈನರ್ಸ್ ಬೇಕಿತ್ತು. ಇದನ್ನು ಕೂಡ ತೊಗೊಂಡೆ. ಅವನಿಗೆ ಸ್ಕೂಲ್ಗೆ ಪ್ರಾಜೆಕ್ಟ್ ಕೊಡ್ತಾ ಇರ್ತಾರಲ್ವ, ಮತ್ತು ಅದಕ್ಕೆ ಯೂಸ್ ಆಗುತ್ತೆ ಅಂತೇಳಿ ಕಡಿಮೆ ಬೆಲೆ ಇತ್ತು ಅಂತೇಳಿ ನಾನು ತೊಗೊಂಡೆ. ನೋಡ್ಬೋದು ನೀವು. ಅಂತ ಫ್ರೆಂಡ್ಸ್, ನನಗೆ ತುಂಬ ಇಷ್ಟ ಆಯಿತು ಪ್ರಾಡಕ್ಟ್. ಇದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನೋಡಿದ ತಕ್ಷಣ ಇದನ್ನು ತೊಗೊಂಡ್ಬಿಡ್ಬೇಕು. ತುಂಬ ಮನೆಗೆ ಚೆನ್ನಾಗಿರುತ್ತಲ್ವ ಡೆಕೋರೇಟಿವ್ ಐಟಮ್ ಅಂತ ಇಲ್ಲಿ ತೊಗೊಂಡೆ. ಇದ್ರೊಳಗೆ ಏನಿರ್ಬೋದು ಫ್ರೆಂಡ್ಸ್, ಗೆಸ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಕ್ಯೂಟಾಗಿದೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು. ನೋಡ್ಬೋದು ನೀವು. ನೋಡಿ, ಮತ್ತು ಇಲ್ಲೊಂದು ಕೂಡ ಬರ್ಡ್ ಕೂಡ ಇದೆ. ಇದು ಬಂದು ಒಂದು 500 ರೇಂಜಲ್ಲಿ ಇತ್ತು ಫ್ರೆಂಡ್ಸ್. ಅವ್ರು ಸ್ವಲ್ಪ ಕಡಿಮೆ ಮಾಡಿ ಕೊಟ್ಟರು, ಹೊಸದಾಗಿ ಶಾಪ್ ಓಪನ್ ಮಾಡೋದ್ರಿಂದ. ನೋಡಿ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನನಗೆ ತುಂಬ ಇಷ್ಟ ಆಯ್ತು ಇದು. ನೋಡ್ಬೋದು ನೀವು. ನಿಮಗೂ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಆ ಶಾಪ್ ನೇಮು ಮೆನ್ಷನ್ ಮಾಡಿರ್ತೀನಿ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ನಿಮಗೂ ಬೇಕು ಅಂತಂದ್ರೆ ಒಂದು ಬೈ ಮಾಡ್ಕೊ. ಇದ್ರೊಳಗಡೆ ಕ್ಯಾಂಡಲ್ ಇಟ್ಕೊಳ್ಳಿ ಫ್ರೆಂಡ್ಸ್, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ಶಾಪ್ ಬಂದು HSR ಇದೆ. ನೀವು ಬೇಕು ಅಂತಂದರೆ ನಾನು ಮೆನ್ಷನ್ ಮಾಡಿರ್ತೀನಿ. ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ, ಮಣ್ಣಲ್ಲಿ ಮಾಡಿರೋದು. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಇದು ಕೂಡ ನೋಡಿ, ಬರ್ಡು ಮತ್ತು ಕ್ಯಾಂಡಲ್ ಒಳಗಡೆ ಇಟ್ಟರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಅವ್ರು ಕೊಟ್ಟಿರೋ ಸ್ವೀಟ್ ಎಲ್ಲನೂ ನಾನು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ, ವೆರೈಟಿ ಡಿಸೈನ್ಸಲ್ಲಿದ್ದಾವೆ. ಈ ಥರ ಬಾಕ್ಸಸ್ ಬಿಸಾಡಬೇಡಿ, ಏನಕ್ಕಾದ್ರೂ ಯೂಸ್ ಆಗುತ್ತೆ. ಯಾಕಂದ್ರೆ ಎಲ್ಲ ಬಾಕ್ಸಸ್ನು ನಾವು ಕಾಸು ಕೊಟ್ಟು ತೊಗೊಳೋದಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಈ ಥರ ಏನಾದರೂ ಪರ್ಚೇಸ್ ಮಾಡಿದಾಗ ಬಂದಿದ್ರೆ ಡಬ್ಬಗಳು, ಇದನ್ನು ವಾಶ್ ಮಾಡಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಮತ್ತು ಇನ್ನು ಯಾವಾಗಾದರೂ ಯೂಸ್ ಆಗುತ್ತೆ ಫ್ರೆಂಡ್ಸ್. ಈ ಥರ ಡಬ್ಬಗಳೆಲ್ಲ ಬಿಸಾಡಬೇಡಿ. ಯಾಕಂದರೆ ಇದು ಕೂಡ ಸ್ಟೀಲ್ ಅಲ್ವಾ. ಮತ್ತು ತುಂಬ ರೇರಾಗಿ ಕೂಡ ಏನಾದರೂ ಐಟಮ್ಸ್ ಹಾಕೋದಕ್ಕೆ ಡಬ್ಬಗಳಿರೋದಿಲ್ಲ ಅಂತ ಟೈಮಲ್ಲಿ ಇದು ಯೂಸ್ ಆಗುತ್ತೆ. ಈಗ ನೋಡಿ, ನಾನು ಬಿಸ್ಕೆಟ್ ಹಾಕ್ತಿದ್ದೀನಿ. ಇದು ರಸಗುಲ್ಲ ಬಾಕ್ಸ್ ಬಿಸ್ಕೆಟ್ ಹಾಕಿದ್ದೀನಿ. ಈ ಥರ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಬಿಸಾಕಬೇಡಿ. ಯಾಕಂದರೆ ಸುಮ್ಮನೆ ಕಾಸು ಅದಕ್ಕೆಲ್ಲ ಬಂಡವಾಳ ಹಾಕೋದು ವೇಸ್ಟು ಅಂತ ನನಗೆ ಅನ್ಸುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಈವ್ನಿಂಗಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತು ನಾನು ನೋಡ್ಬೋದು ನೀವು, ನಾನು ದೋಸೆಗೆ ನೆನೆಸಿಟ್ಟಿದ್ದೆ. ನಾನು ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಲ್ಲ ಫ್ರೆಂಡ್ಸ್. ನಾನು ಮಿಲ್ ಅಂತ ಬರುತ್ತೆ ಗೊತ್ತಾ, ಈಗ ಖಾರದ ಪುಡಿ, ರಾಗಿ ಎಲ್ಲಾನು ಬೀಸ್ಕೊಡ್ತಾರಲ್ಲ, ಬರೋಣ ಅಂತೇಳಿ ಒಂದು ಕಂಟೈನರಿಗೆ ನಾನು ತೊಗೊಂಡಿರೋ ಅಕ್ಕಿ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಈಗ ಹೋಗಿ ಬಂದೆ, ಅರೌಂಡ್ ಒಂದು 1/2 hour ಆಯಿತು. ಇದರಲ್ಲಿ ನನಗೆ ಎಷ್ಟು ಬೇಕಷ್ಟು ಬೆಳಗ್ಗೆಗೆ ಎತ್ತಿಟ್ಕೊಂಡ್ಬಿಟ್ಟು ಸಾಲ್ಟ್ ಹಾಕಿ ಎತ್ತಿಟ್ಕೊಳ್ತೀನಿ. ಇನ್ನು ಮಿಕ್ಕಿದ್ದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಸೋಡಾ ಏನೋ ಯೂಸ್ ಮಾಡಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೇನೆ ಸೋಡಾ ಎಲ್ಲ ಹಾಕಿದ್ರೆ ಹೆಲ್ತಿಗೆ ಚೆನ್ನಾಗಿರಲ್ಲ ಅಂತ ಹೇಳಿ ಬಿಡ್ತೀನಿ. ನಾನು ಇಲ್ಲಿ ಇಟ್ಟಿರೋದು ಒಂದು 3 ಜನಕ್ಕೆ ಹಾಕಿದ್ದೀನಿ. ನಾನು ಬೆಳಿಗ್ಗೆ
ದೋಸೆ ಅಥವಾ ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೇನೆ ಸ್ವಲ್ಪ ಟೀ ಇಡೋಣ ಅಂತೇಳಿ ಟೀ ಇಟ್ಕೊಳ್ತಾ ಇದ್ದೀನಿ. ಡೈಲಿ ಕೆನೆ ಎತ್ತಿಟ್ಕೊಳ್ತೀನಿ ಫ್ರೆಂಡ್ಸ್. ನಾನು ಇದರಿಂದ ತುಪ್ಪ ಅಥವಾ ಬೆಣ್ಣೆ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಕೆನೆಯಿಂದ ಹೇಗೆ ತುಪ್ಪ ಮತ್ತು ಬೆಣ್ಣೆ ಮಾಡೋದು ಅಂತ ಹೇಳಿ. ಸ್ವಲ್ಪ ಟೀ ಪುಡಿ ಸಕ್ಕರೆ ಹಾಕ್ಕೊಂಡು ಟೀನು ಕೂಡ ಮಾಡಿಕೊಂಡೆ, ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಟೀ ಎಲ್ಲ ಕುಡಿದ್ಮೇಲೆ ಡಿನ್ನರ್ ರೆಡಿ ಮಾಡ್ತಾ ಇದ್ದೀನಿ. ಪರೋಟ ಮಾಡೋಣ ಅದಕ್ಕೆ ನಾನು ಇದರಲ್ಲಿ 2 ಕಪ್ಪಾಗಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಇದು 4-5 ಜನಕ್ಕೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿತ್ಕೋಬೇಕು. ಆಮೇಲೆ ಸ್ವಲ್ಪನೇ ನೀರು ಹಾಕಿ ಕಲಸಿಟ್ಕೋಬೇಕು. ಅದು ಚೆನ್ನಾಗಿ ನೆನಿಬೇಕು, ಆವಾಗಲೇ ಪರೋಟ ಚೆನ್ನಾಗಿ ಬರೋದು. ಎಷ್ಟೊತ್ತು ಇಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಪರೋಟ. ಅದಾದಮೇಲೆ ಫುಲ್ಲು ಎಣ್ಣೆ ಹಚ್ಚಿಟ್ಕೊಬೇಕು. ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ನಮಗೆ ಪರೋಟ ಮಾಡೋದಕ್ಕೆ ಆಗೋದಿಲ್ಲ, ಮಾಡಬೇಕಾದ್ರೆ ಕಟ್ ಆಗಿಬಿಡುತ್ತೆ, ಕಿತ್ಕೊಂಡು ಬಂದುಬಿಡುತ್ತೆ. ಅದಕ್ಕಾಗಿ ಸ್ವಲ್ಪ ಟೈಟಾಗಿ ಈ ಥರ ಒಳಗಡೆ ಹೋಗಬೇಕು. ಮುಚ್ಚಿಟ್ಟು ಪಕ್ಕಕ್ಕೆ ತಿತ್ಕೊಳ್ಳೋಣ. ಮತ್ತು ಇಲ್ಲಿ ಈ ಥರ ಚಾಪರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಪನ್ನೀರ್ ಪರೋಟ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ಅವಾಗಲೂ ಒಂದೇ ಥರ ತಿನ್ನೋದಕ್ಕಿಂತ ಈ ಥರ ಪರೋಟ ಮತ್ತು ಪನ್ನೀರಲ್ಲಿ ಸಾಕಷ್ಟು ರೆಸಿಪೀಸ್ ಮಾಡ್ಬೋದು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಡೇಟ್ ಮಾಡ್ತೀನಿ. ಆನಿಯನ್ ಎಲ್ಲ ಈಗ ನಾನು ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಚಾಪರ್ ಇದ್ದರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಚಾಪ್ ಆಗುತ್ತೆ, ತುಂಬ ಸಣ್ಣದಾಗಿ ಆಗುತ್ತೆ. ಯಾಕಂದರೆ ಪರೋಟ ಮಾಡೋದಕ್ಕೆ ತುಂಬ ಆದಷ್ಟು ಈರುಳ್ಳಿ ಟೊಮೆಟೊ ಎಲ್ಲ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಬೇಕು. ಅದಕ್ಕೋಸ್ಕರ ನಾನು ಚಾಪರಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಟೊಮೆಟೊ ತೊಗೊಂಡಿದ್ದೀನಿ, ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಒಂದು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಕಪ್ ಆಗೋಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ, ಅಂದರೆ ಒಂದು 4-5 ಮೀಡಿಯಮ್ ಸೈಜು. ಅದಕ್ಕೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಚಾಪ್ ಮಾಡ್ಕೊಂಡಿರೋದು, ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ಇಲ್ಲಿ ನಾನು 1.5 ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ, 1.5 ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಜೀರಾ ಪೌಡರ್ ತೊಗೊಂಡಿದ್ದೀನಿ. ನೀವು ಇದನ್ನು ಸ್ಪೈಸಸ್ನ ಹೆಚ್ಚು ಕಡಿಮೆ ಕೂಡ ಮಾಡ್ಕೊಬೋದು. ಹಾಗೆಯೇ ಸ್ವಲ್ಪ ಟೊಮೆಟೊ ಕೂಡ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ಎಷ್ಟು ಬೇಕೋ ಸಾಲ್ಟ್ ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1-2 ಸ್ಪೂನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ನೀರು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಬೋದು. ಮತ್ತು ನಾನು ಈ ಟೈಮಲ್ಲೇ ಇಲ್ಲಿ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ನೀವು ಬೇಕಂದರೆ ಲಾಸ್ಟಲ್ಲೂ ಕೂಡ ಆ್ಯಡ್ ಮಾಡ್ಕೊಬೋದು. ಮತ್ತು ಇಲ್ಲಿ ನಾನು ಪನ್ನೀರ್ ತೊಗೊಂಡಿದ್ದೀನಿ, 2 ಕಪ್ ಆಗೋಷ್ಟು ನಾನು ಪನ್ನೀರ್ ತೊಗೊಂಡಿದ್ದೀನಿ. ನಿಮಗೆ ಇಲ್ಲಿ ಪನ್ನೀರ್ ಜಾಸ್ತಿ ಮತ್ತು ಕಡಿಮೆ ಕೂಡ ನೀವು ಮಾಡ್ಕೊಬೋದು. ನಾನು ತಗೊಂಡಿರೋ ಕ್ವಾಂಟಿಟಿಲಿ ಇಲ್ಲಿ ಒಂದು 4 ಜನಕ್ಕಾಗುತ್ತೆ ಫ್ರೆಂಡ್ಸ್, ಅಷ್ಟು ತೊಗೊಂಡಿದ್ದೀನಿ. ಈಗ ಎಲ್ಲ ಪನ್ನೀರು ಗ್ರೇವಿನೂ ಕೂಡ ರೆಡಿ ಆಯಿತು, ಸ್ಟಫಿಂಗು ಕೂಡ. ಈಗ ಇದನ್ನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆರೋಗ್ಬಿಡುತ್ತೆ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ನೋಡಿ ಸಖತ್ತಾಗಿದೆ ಟೇಸ್ಟ್ ಮಾತ್ರ. ಅಷ್ಟೊತ್ತಿಗೆ ನಾವು ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ, ಇದು ಕೂಡ ಅಷ್ಟೊತ್ತಿಗೆ ನೋಡಿ ಆಗಿದೆ. ನಾವು ಮೊದಲೇ ಪರೋಟಾಗಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಷ್ಟೊತ್ತಿಗೆ ನಾವು ಸ್ಟಫಿಂಗ್ ಮಾಡೋಷ್ಟೊತ್ತಿಗೆ ಅದು ಕೂಡ ಚೆನ್ನಾಗಿ ನೆಂತ್ಕೊಂಡಿರುತ್ತೆ. ನೋಡಿ ಇಷ್ಟು ಚೆನ್ನಾಗಿ ನೆಂದಿದೆ. ಈ ಥರನೇ ಇರಬೇಕು ಫ್ರೆಂಡ್ಸ್ ಪರೋಟ ಮಾಡೋಕ್ಕೆ. ತುಂಬ ತೆಳ್ಳಿಗಾದ್ರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿಗಾದ್ರೂ ಚೆನ್ನಾಗಿರಲ್ಲ. ಇವಾಗ ನಾನು ಸ್ವಲ್ಪ ಹಿಟ್ಟನ್ನು ಕೂಡ ನಾದ್ಕೊಂಡು ಮತ್ತು ನನಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಮೀಡಿಯಮ್ ಸೈಜ್ಗಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ಕೊಳ್ಳಿ. ಅದು ಸ್ಟಫಿಂಗು ನೀವು ಯಾವ ರೀತಿ ಅಡ್ಜಸ್ಟ್ ಮಾಡಿ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಚಿಕ್ಕದು ಮಾಡ್ಕೊಬೋದು, ದೊಡ್ಡದು ಮಾಡ್ಕೊಬೋದು. ಆಲ್ಮೋಸ್ಟ್ ನಾನು ಮೀಡಿಯಮ್ ಸೈಜಿಗೆ ಪರೋಟ ಬರೋ ಥರ ಇಲ್ಲಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಸ್ವಲ್ಪ ಡಸ್ಟ್ ಮಾಡಿಕೊಂಡು ಪರೋಟನೂ ಕೂಡ ಸ್ಟಫಿಂಗ್ ಮಾಡಿಬಿಟ್ಟು ಒತ್ತಿ ತವ ಮೇಲೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಒಂದು ತವ ಇಟ್ಕೊಂಡು ಇಲ್ಲಿ ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಬೆಣ್ಣೆ, ತುಪ್ಪ, ಎಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಕೊಬೋದು, ತುಂಬ ಚೆನ್ನಾಗಾಗುತ್ತೆ. ಬೆಣ್ಣೆ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಲಾಸ್ಟಲ್ಲಿ ನೀವು ಬೆಣ್ಣೆ ಆ್ಯಡ್ ಮಾಡ್ಕೊಳ್ಳಿ. ತವ ಮೇಲೆ ಪರೋಟ ಬೇಯ್ತಾ ಇರಬೇಕಾದ್ರೆ ಬೆಣ್ಣೆ ಯೂಸ್ ಮಾಡಿಬಿಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಸೈಜಲ್ಲಿ. ಈಗ ನಾನು ಡಿನ್ನರೆಲ್ಲ ಮುಗಿಸಿ ಮತ್ತು ನೆಕ್ಸ್ಟ್ ಡೇಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಬೈಕ್ ತುಂಬ ಸರ್ವಿಸ್ ಮಾಡಿಸಿ ತುಂಬ ದಿನ ಆಗಿತ್ತು ಅಂತೇಳಿ ಸರ್ವಿಸಿಗೆ ಕೊಡೋಕ್ಕೆ ಹೋಗಿದ್ವಿ. ಈಗ ನಾನು ಇಲ್ಲಿ ಈ ಶಾಪಲ್ಲಿ ಬಂದು ನಾನು ಬೈಕ್ ಸರ್ವಿಸ್ ಮಾಡೋದು. ಇದು ನಾನು ಬಂದು ಒಂದು 4th ಟೈಮ್ ಇಲ್ಲಿ ಮಾಡಿಸ್ತಾ ಇರೋದು. ತುಂಬ ಚೆನ್ನಾಗಿ ಮಾಡ್ತಾರೆ. ಈಗ ಬೈಕ್ ಸರ್ವಿಸಿಗೆ ಕೊಟ್ಟು ನಾನು ರಿಟರ್ನು ಮನೆಗೆ ಹೊರಡ್ತಾ ಇದ್ದೀನಿ. ಈಗ ಹೊರಟು ಮತ್ತು ಮನೇಲಿ ಇವತ್ತು ಫ್ರೈಡೇ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೀಪ ಹಚ್ಚೋಕ್ಕೆ ಅಂತೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಡ್ಶೀಟ್ ಎಲ್ಲ ಸರಿ ಮಾಡಿ ಮತ್ತು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಎಲ್ಲ ರೆಡಿ ಮಾಡಿಬಿಟ್ಟು ತಿರ್ಗಾ ನಾನು ಇಲ್ಲಿ ಕೆಲಸಕ್ಕೆ ಹೋಗಬೇಕು. ಅದರಿಂದ ಎಲ್ಲನೂ ಮುಗಿಸ್ಬಿಟ್ಟು ಹೋದರೆ ಬಂದು ಹಾಗೆ ಡೈರೆಕ್ಟಾಗಿ ಇನ್ನು ದೇವ್ರ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಬೋದು ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದಿನ ಮುಂಚೆನೇ ಎಲ್ಲ ಮಾಡ್ಕೊಳ್ತೀನಿ. ಈ ವಾರ ಟೈಮ್ ಇಲ್ಲದೆ ಇರೋದ್ರಿಂದ ಶುಕ್ರವಾರನೇ ಮಾಡ್ತಾಯಿದ್ದೀನಿ.
ಈಗ ಎಲ್ಲ ಕೆಲಸ ಮುಗೀತು. ಈಗ ಫ್ರೆಶ್ ಅಪ್ ಆಗಿ ಬಂದು ನಾನು ಕೂಡ ಮಧ್ಯಾಹ್ನ ಊಟ ಮುಗಿಸ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಮಾಡಿರೋದೇ ಸ್ವಲ್ಪ ಇಡ್ಲಿ ಚಪಾತಿ ಇತ್ತು, ಅದನ್ನೇ ತಿನ್ಕೊಳ್ತಾ ಇದ್ದೆ. ಈಗ ಮತ್ತೆ ನಾನು ಸಾಯಂಕಾಲದಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ದೇವ್ರ ಫೋಟೋ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅರೌಂಡ್ ಒಂದು 4 o'clock ನಾನು ಮಾಡ್ತಾ ಇರೋದು ದೇವ್ರ ಫೋಟೋ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ. ಅವತ್ತು ಫ್ರೈಡೇ ಬಂತು ಅಂತಂದರೆ ತುಂಬ ಕೆಲಸ ಆಗುತ್ತೆ ಫ್ರೆಂಡ್ಸ್. ಒಂದು 4-5 hours ಆದರೂ ಬೇಕು ಎಲ್ಲ ಕೆಲಸ ಮಾಡೋಷ್ಟೊತ್ತಿಗೆ. ದೇವ್ರ ಪಾತ್ರೆಗಳೆಲ್ಲನೂ ವಾಶ್ ಮಾಡ್ಕೊಂಡು ಬರ್ತೀನಿ. ವಾಶ್ ಮಾಡಿ ಕ್ಲೀನ್ ಮಾಡಿ ಆಮೇಲೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ರೆಡಿ ಮಾಡ್ಕೊಳ್ತೀನಿ. ನಾನು ನಮ್ಮನೆ ದೇವ್ರ ಪೂಜೆನ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ದೇವ್ರ ಪಾತ್ರೆ ಎಲ್ಲನೂ ತೊಳೆದಿಟ್ಕೊಂಡು ಆಯಿತು. ಇವಾಗೆಲ್ಲನೂ ಅದನ್ನೆಲ್ಲ ಬಟ್ಟೆಯಲ್ಲೆಲ್ಲ ಒರೆಸಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ಅದು ನೀರು ಮಾರ್ಕ್ ಆಗಿ ಉಳ್ಕೊಂಬಿಡುತ್ತೆ, ವಾಟರ್ದು ಮಾರ್ಕು. ಮತ್ತು ಕ್ಲೀನ್ ಮಾಡಿದ್ರೆ ಇಲ್ಲಿ ಮತ್ತೆ ಕ್ಲೀನ್ ಆಗೋದಿಲ್ಲ. ಮತ್ತು ಇವಾಗ ಎಲ್ಲ ದೇವ್ರ ಫೋಟೋಗೆಲ್ಲ ಕುಂಕುಮ ಎಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಬೆಳ್ಳಿ ದೀಪಗಳನ್ನ ಹೇಗೆ ವಾಶ್ ಮಾಡೋದು ಅಂತೇಳಿ ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಯಾಕಂದರೆ ನಾವು ದೀಪ ಹಚ್ಚೋಕ್ಕೆ ಮುಂಚೆ ಚೆನ್ನಾಗಿರುತ್ತೆ, ವಾಶ್ ಆದಮೇಲೆ ಮತ್ತೆ ಹಚ್ಚಾದ್ಮೇಲೆ ಬ್ಲಾಕ್ ಆಗಿಬಿಡುತ್ತೆ. ಆದರೆ ನಮ್ಮನೆ ದೀಪ ಆ ಥರ ಆಗೋದಿಲ್ಲ. ಯಾಕಂದರೆ ನಾವು ಹೇಗೆ ಹಚ್ಚಿರ್ತೀವೋ ಹಾಗೇ ಇರುತ್ತೆ. ಸ್ವಲ್ಪ ಲೈಟಾಗಿ ಕಪ್ಪಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಕಡೆ ನಾನು ನೋಡಿದ್ದೀನಿ ತುಂಬ ಕಪ್ಪಾಗಿಬಿಟ್ಟಿರುತ್ತೆ. ಆ ರೀತಿ ಆಗೋದಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ಪೂಜೆನೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಫ್ರೆಂಡ್ಸ್. ಅರೌಂಡು ಒಂದು 7:30 ಆಗಿಬಿಟ್ಟಿದ್ದು ನಾನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಷ್ಟೊತ್ತಿಗೆ. ಅದೇ ಶುಕ್ರವಾರ ಬಂದರೆ ನನಗೆ ತುಂಬ ಲೇಟ್ ಆಗಿಬಿಡುತ್ತೆ ಫ್ರೆಂಡ್ಸ್, ಎಲ್ಲ ಕೆಲಸ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ. ಈಗ ಆಲ್ಮೋಸ್ಟ್ ಇನ್ನೇನು ಪೂಜೆ ಕೂಡ ಮುಗಿತಾ ಬಂತು. ಪೂಜೆ ಎಲ್ಲ ಮುಗಿಸಿದ್ಮೇಲೆ ನಾನು ಸ್ವಲ್ಪ ಹೊತ್ತು ದೇವ್ರದ್ದು ನಾಮಗಳು ಸ್ತೋತ್ರಗಳು ಎಲ್ಲನೂ ಓದ್ತೀನಿ ಫ್ರೆಂಡ್ಸ್. ಅದೆಲ್ಲ ಆದಮೇಲೆ ಇವಾಗ ಡಿನ್ನರ್ ಏನಾದರೂ ಪ್ರಿಪೇರ್ ಮಾಡ್ಕೊಬೇಕು. ಇವತ್ತು ನಂಗೆ ತುಂಬ ಟಯರ್ಡ್ ಆಗಿರೋದ್ರಿಂದ ನಮ್ಮ ಹಸ್ಬೆಂಡಿಗೆ ಹೊರ್ಗಡೆನೇ ಊಟ ಮಾಡ್ಕೊಂಡು ಬನ್ನಿ, ನಾನು ಮನೇಲಿ ಏನಾದರೂ ಸಿಂಪಲ್ಲಾಗಿ ನನಗೂ ಮಗನಿಗೂ ಮಾಡ್ಕೊತೀನಿ ಅಂತ ಹೇಳಿದೆ. ಅದಕ್ಕೆ ಅವರು ಸರಿ ಅಂತ ಹೇಳಿದ್ರು. ಈಗ ಸ್ವಲ್ಪ ದೋಸೆ ಹಿಟ್ಟಿತ್ತು, ಬೆಳಗ್ಗೆ ಇಡ್ಲಿ ಮಾಡಿದ್ನಲ್ವ, ಅದೇ ದೋಸೆ ಹಿಟ್ಟು ಉಳಿದಿತ್ತು. ಈಗ ಅದಕ್ಕೇ 1-2 ಮೊಟ್ಟೆ ಹಾಕ್ಬಿಟ್ಟು ನನ್ನ ಮಗನಿಗೆ ಎಗ್ ದೋಸೆ ಮಾಡಿಕೊಡ್ತಾ ಇದ್ದೆ. ತುಂಬ ಚೆನ್ನಾಗಾಗುತ್ತೆ. ಎಗ್ ದೋಸೆಗೆ ಸ್ವಲ್ಪ ಸಾಲ್ಟು, ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ ಪೌಡರ್ ಇದನ್ನೆಲ್ಲ ಹಾಕಿ ಸ್ವಲ್ಪ ಟೇಸ್ಟಿಯಾಗಿ ಮಾಡಿಕೊಟ್ಟಿದ್ದೆ ನನ್ನ ಮಗನಿಗೆ. ಅವನು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ. ಈ ಥರ ಬೇಕು ಅಮ್ಮ ಮಾಡಿಕೊಡು ಅಂತೇಳಿ ಫಸ್ಟ್ ಟೈಮ್ ಮಾಡಿದ್ದೆ. ಅದಕ್ಕಾಗಿ ಈಗಲೂ ಅದೇ ಮಾಡಿಕೊಡು ಅಂತ ಹೇಳ್ತಾ ಇದ್ದ. ಈಗ ಅವನಿಗೂ ಮಾಡಿಕೊಟ್ಟು ಈಗ ನನಗೂ ಮಾಡಿಟ್ಕೊಳ್ತಾ ಇದ್ದೀನಿ. ಈಗ ಡಿನ್ನರ್ ಕೂಡ ಮುಗಿಸಿ ನಾನು ಆದಷ್ಟು ಬೇಗ ಮಲ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಟಯರ್ಡ್ ಆಗಿಬಿಡ್ತು ಅಂತ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.